ಧರ್ಮಸ್ಥಳದ ವಿಚಾರವಾಗಿ ಧ್ವನಿಯ ಫಸ್ಟ್ ಎತ್ತಿದ್ದೆ ಗೋಪಾಲಕೃಷ್ಣ ಬೇಳೂರು, ನಿಮ್ಗೆ ಗೊತ್ತಿದೆ. ಇವತ್ತು ಆ ನಂತರ ಇವತ್ತು ನಾನು ಹೇಳಿದ್ದೆ, ಯಾವ ದುಷ್ಟಶಕ್ತಿಗಳು ಯಾವ ವ್ಯಕ್ತಿಗಳು ಅನಾಮಿಕರಿದ್ದಾರೆ, ಧರ್ಮಸ್ಥಳದ ಬಗ್ಗೆ ಪಿತೂರಿ ಮಾಡ್ತಾ ಇದ್ದಾರೆ, ಧರ್ಮಸ್ಥಳವನ್ನು ಹಾಳು ಮಾಡ್ಬೇಕಂತ ಏನು ಹೊರಟಿದ್ರು ಅದಕ್ಕೆ ಕಡಿವಾಣ ಹಾಕಬೇಕಂತ ಹೇಳಿದವನೇ ನಾನು. ಯಾಕಂದರೆ ಶಾಸಕ ಸಭೆಯಲ್ಲೇ ಮಾತಾಡಿದ್ರೆ ಡಿ ಕೆ ಸಾಹೇಬರು ಅದ್ರ ಬಗ್ಗೆ ಹೇಳಿದ್ದಾರೆ. ನಾನು ಒಂದೇ ಮಾತು ಹೇಳಿದೆ, ಇವತ್ತು ನೋಡಿ ಗೊಂದಲ ಆಗಿದೆ. 13 ವರ್ಷದ ಕೇಸನ್ನು ಇವತ್ತಿಗೂ ತಗೊಂಡು ಬಂದಿದ್ದಾರೆ. ಆ ಸಾವು ಯಾರು ನಮ್ಮ ಸೌಜನ್ಯ ಸಾವು, ಅಲ್ಲೊಂದಿಷ್ಟು ಜನ ಹೋರಾಟಗಾರರು, ಇನ್ನೊಷ್ಟು ಸೋಷಿಯಲ್ ಮೀಡಿಯಾದವರು ಸ್ವಲ್ಪ ಗೊಂದಲಗಳನ್ನು ಮಾಡಿದ್ದಾರೆ. ಇವತ್ತು SIT ಕೊಟ್ಟದ್ದು ಭಾರಿ ಒಳ್ಳೆಯದಾಗಿದೆ. ಇವತ್ತು ಧರ್ಮಸ್ಥಳಕ್ಕೆ ಕ್ಲೀನ್ ಶೀಟ್ ಸಿಗುತ್ತೆ ಇವತ್ತು. ಯಾಕಂದರೆ ಅವ್ರದ್ದೇನು ತಪ್ಪಿಲ್ಲ. ಇವನು ಯಾರೋ ಬಂದು ಸೇರ್ಕೊಂಡು ಇಲ್ಲಿ ಏನೋ ಮಾಡಿ ಕಿತಾಪತಿ ಮಾಡಿದ್ದಾರೆ. ಇವತ್ತು ಒಂದು ಒಳ್ಳೆ ವರದಿ ಕೊಡ್ಬೋದು ಸರ್ಕಾರ ಅಲ್ವಾ, ಅದನ್ನು ಯೋಚನೆ ಮಾಡಬೇಕಾಗಿದೆ. ಧರ್ಮಸ್ಥಳದ ಬಗ್ಗೆ ಇವರಿಗೆ ಇವಾಗ ಇಲ್ಲದ ಚಿಂತನೆ BJPಯವರು ಸಡನ್ಲಿ ಈಗ ಬಂದುಬಿಟ್ಟಿದೆ ಅವರಿಗೆ. ಯಾಕಂದರೆ ಹಿಂದುತ್ವ ಧರ್ಮಸ್ಥಳದ ಹಿಡ್ಕೊಂಡು ಹೋದರೆ ಒಂದಿಷ್ಟು ಓಟ್ ಬರ್ಬೋದು ನೆಕ್ಸ್ಟ್ ಇದಕ್ಕೆ ಅನ್ನೋ ಚಿಂತನೆ ಮಾಡಿದ್ದಾರೆ. ಇವೆಲ್ಲ ಬಿಡಬೇಕ್ರಿ ನೀವು. ಹರೀಶ್ ಇವನಿಗೆ ಕೊಲೆ ಆಯ್ತಲ್ಲ, ಯಾರು ಶಿವಮೊಗ್ಗ ಯಾರು ಹರ್ಷ ಪ್ರವೀಣ್ ಹತ್ಯೆ ಎಲ್ಲ ಕೇಸ್ಗಳನ್ನು ಹಿಡ್ಕೊಂಡು ರಾಜ್ಯದಲ್ಲಿ ಭಾಳ ಬಿಂಬಲ್ಸ್ಕಿ ಬಂದಿರಲ್ಲ. ಎಲ್ಲಿ ಬಂದಿರಿ ನೀವು? 66 ಸೀಟಿ ಬಂದಿದ್ರೆ ಇವ್ಯಾವುದೂ ನಡೆಯೋದಲ್ಲ. ಧರ್ಮಸ್ಥಳ ಇಡೀ ನಮ್ಮ ರಾಜ್ಯದ ಜನರ ಆಸ್ತಿ, ಅದು ಇಡೀ ರಾಜ್ಯದ ಜನರ ಅಷ್ಟು ಅದು ಹಿಂದಿಂದಲೂ ಅವ್ರು ನಡ್ಕೊಂಡು ಬಂದಿದ್ದಾರೆ. ನಾವು ಯಾವ ಕಾರಣಕ್ಕೂ ಧರ್ಮ ಬಿಟ್ಟು ಹೋಗುವಂಥ ಪ್ರಶ್ನೆ ಇಲ್ಲ. ಧರ್ಮಕ್ಕೆ ಹೆಚ್ಚು ಒತ್ತು ಕೊಡುವಂಥದ್ದು. ಇವತ್ತು SITಗೆ ಹಿಂದೆ ಅವರ ಕುಟುಂಬ ಒಪ್ಕೊಂಡಿದೆ, ಮುಖ್ಯಮಂತ್ರಿಯವ್ರಿಗೆ ಹೇಳಿದಾಗ ಒಪ್ಕೊಂಡಿದ್ದಾರೆ, ವೀರೇಂದ್ರ ಹೆಗಡೆಯವರು ಒಪ್ಕೊಂಡಿದ್ದಾರೆ, ಅವರು ತಮ್ಮ ಬಂದು CM ಅವರಿಗೆ ಅಭಿನಂದನೆ ಹೇಳೋಗಿದ್ದಾರೆ, ನಮ್ಮ ಕಷ್ಟವನ್ನು ಪರಿಹರಿಸಿ ಅಂತ ಹೇಳಿದ್ದಾರೆ. ಎಲ್ಲವನ್ನೂ ಮಾಡಿ ಅನಾಮಿಕ ಏನು ನಾನು ತಂದಿವ? ಅನಾಮಿಕ ನಾವು ತಂದಿದ್ದಲ್ಲ. ಇದನ್ನು ಕೋರ್ಟ್ ಮೂಲಕ ಅನಾಮಿಕ 100 ಶವಗಳನ್ನು ಹೂತಿದ್ದೇನಂತ ಹೇಳಿ ಕೋರ್ಟಿನ ಆದೇಶ ತಗೊಂಡ್ಬಂದು ಕೋರ್ಟ್ ಆದೇಶ ಮಾಡಿರೋದು. ಆ ಅನಾಮಿಕ ಮಾಡಿರುವಂಥ ಗೊಂದಲಕ್ಕೆ ಇವರು ಕಾಂಗ್ರೆಸ್ ಮೇಲೆ ಹೊತ್ತಕ್ಕದೇನಿದೆ ಅಲ್ವಾ? ಇವತ್ತು ನೋಡಿ, ಇವತ್ತು ಆ ಅನಾಮಿಕನ ಅರೆಸ್ಟ್ ಮಾಡಿದ್ದಾರೆ. ಹೌದಾ? ನಾನು ಹೇಳಿದ್ದೀನಿ ಅವನಿಗೆ ನೇಣಿ ಹಾಕಬೇಕು, ಅರೆಸ್ಟ್ ಒಂದೇ ಅಲ್ಲ ಅಂತ ಹೇಳಿದ್ದೀನಿ. ಹಲವಾರು ಕೇಸ್ಗಳನ್ನು ತನಿಖೆ ಮಾಡಿ ಸರ್ಕಾರಕ್ಕೆ ಇಷ್ಟು ದಿನ ಹಾನಿ ಮಾಡಿರೋ ಒಂದು, ಮತ್ತು ಆ ಒಂದು ಸಂಸ್ಥೆಗೆ ಧರ್ಮಸ್ಥಳಕ್ಕೆ ಹಾಳು ಮಾಡಿದ್ದೆಲ್ಲ ಸೇರಿ ಅವ್ರು ಯಾರನ್ನೂ ಬಿಡುವಂಥ ಪ್ರಶ್ನೆನೇ ಇಲ್ಲ. ಅವರೆಲ್ಲರಿಗೂ ಬುದ್ಧಿ ಕಲಿಸುವಂಥ ಕೆಲಸವನ್ನು ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಹೋಮ್ ಮಿನಿಸ್ಟ್ರು ಮಾಡ್ತಾರೆ. ಹಾಗಾಗಿ ಗೊಂದಲವನ್ನು ಇವರು ಬಿಡಬೇಕು. ನಾವು ಈ ಧರ್ಮಸ್ಥಳಕ್ಕೆ ನಾವು ಹೋಗಲ್ಲ, ವರ್ಷಕ್ಕೆ 2 ಸರಿ ನಾವು ಧರ್ಮಸ್ಥಳಕ್ಕೆ ಹೋಗ್ತೀವಿ. ಆರ್ಗ ಜ್ಞಾನೇಂದ್ರ ಹೇಳ್ತಿದ್ರು ಅವರು ಭಾಳ ನಿನ್ನೆ ಮಾತು, ಏನೋ ಇವರೊಬ್ಬರೇ ಪಾಪ ಧರ್ಮಸ್ಥಳಕ್ಕೆ ಹೋಗೋರು, ಇಲ್ಲಿದ್ದರೆ ಯಾರು ಧರ್ಮಸ್ಥಳಕ್ಕೆ ಹೋಗೋದೇ ಇಲ್ಲ ಏನೋ ಅಲ್ವಾ? ಎಲ್ಲರೂ ಧರ್ಮಸ್ಥಳಕ್ಕೆ ಹೋಗೋದ್ರಿಂದ ಆ ಪವಿತ್ರವಾದ ಸ್ಥಳಕ್ಕೆ ಯಾವುದೇ ಕೆಟ್ಟ ಹೆಸರು ಬರಬಾರದ ರೀತಿಯಲ್ಲಿ ಮಾಡಿದೆ. ಅದೆಲ್ಲ ಬೂಟಾಟಿಗೆ ಯಾಕೆ ಎಣ್ಣೆ ಕೊಡಬೇಕು? ಎಣ್ಣೆ ಕೊಡೋದು ಏನು ಮಾಡಿದ್ದಾರೆ? ಅಲ್ಲೇನು ಬೇರೆ ಕೃತ್ಯ ಮಾಡಿದಾರಾ? ಸೋಷಿಯಲ್ ಮೀಡಿಯಾದಲ್ಲಿ ಹಿಂದೂ ಇರ್ತಾನೆ, ಕ್ರಿಶ್ಚಿಯನ್ ಇರ್ತಾನೆ, ಮುಸ್ಲಿಮು ಇರ್ತಾನೆ. ಅಂದರೆ ನೋಡಿ, ತಿಮ್ಮರೆಡ್ಡಿನೇ ಹೇಳಿದ್ನಲ್ಲ, BJPಯವರೇ ಕೊಟ್ಟಿರ್ಬೋದು ನಮ್ಗೆ ಹಣ ಅಂತ ಹೇಳಿದ್ನಲ್ಲ, ಅವರೇ ಕೊಟ್ಟಿರ್ಬೋದೇನ? ಈ ಥರ ಇರ್ಬೋದು, ಒಳವಾಡ್ತಾ ಇರ್ಬೋದು, ಅವ್ರದ್ದೆಲ್ಲ ಹೇಳೋಕ್ಕಾಗೋದಲ್ಲ. ಪರಮ ನೀಚರು ಅವರು. ಯಾಕಂದರೆ ಇಂಥ ಗಲಾಟೆ ಮಾಡಿಕೊಂಡೆ ಮುಂದೆ ಚುನಾವಣೆ ಬರುವಂಥವ್ರು ಅಲ್ವಾ? ಇದಕ್ಕೆ ಯಾವುದಕ್ಕೂ ಆಸ್ಪದ ಇಲ್ಲ. ಇವತ್ತು ಅನಾಮಿಕನ ಅರೆಸ್ಟ್ ಮಾಡಿದ್ದಾರೆ. ಅವನು ಏನೇನು ಹೇಳ್ತಾನೆ ಅದೆಲ್ಲ ತಗೊಂಡು ಮುಂದೆ ಅದ್ರ ಹಿಂದೆ ಕಳ್ಳರು ಯಾರಿದ್ದಾರೆ ಅದೆಲ್ಲ ಬಗೆಹರಿಸೋ ಕೆಲಸವನ್ನು ಸರ್ಕಾರ ಮಾಡುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.